ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿದಿನ ಈ ಭೂಮಿಯ ಮೇಲೆಯೇ ನಡೆಯುತ್ತೇವೆ. ಅದು ಗಟ್ಟಿಯಾಗಿದೆ ಎಂದು ನಂಬುತ್ತೇವೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಇಡೀ ಭೂಮಿಯೇ ಏಕೆ ಕಂಪಿಸುತ್ತದೆ? ಭೂಮಿ ನಿಜವಾಗಿಯೂ ಕಂಪಿಸುತ್ತಾ ಅಥವಾ ಅದರ ಕೆಳಗೆ ಏನಾದರೂ ನಡೆಯುತ್ತಿದೆಯಾ? ಇಂದು ಅದರ ರಹಸ್ಯ ತಿಳಿಯೋಣ. ಮೊದಲಿಗೆ ಒಂದು ಸತ್ಯ. ನಮಗೆ ಕಾಣುವ ಭೂಮಿ ಒಂದೇ ದೊಡ್ಡ ಕಲ್ಲಿನ ತುಂಡಲ್ಲ. ಅದರ ಮೇಲ್ಭಾಗ ಹಲವಾರು ದೊಡ್ಡ ದೊಡ್ಡ ತುಂಡುಗಳಾಗಿ ಒಡೆದಿದೆ. ಆ ತುಂಡುಗಳನ್ನು ಟೆಕ್ಟಾನಿಕ್ ಪ್ಲೇಟ್ಸ್ ಎಂದು ಕರೆಯುತ್ತಾರೆ. ಆಶ್ಚರ್ಯಕರ ವಿಷಯ ಏನು ಅಂದರೆ, ಈ ಪ್ಲೇಟ್ಗಳು ಪ್ರತಿ ವರ್ಷ ಕೆಲವು ಸೆಂಟಿಮೀಟರ್ಗಳಷ್ಟು ನಿಧಾನವಾಗಿ ಚಲಿಸುತ್ತಿರುತ್ತವೆ, ನಮ್ಮ ಉಗುರು ಬೆಳೆಯುವ ವೇಗದಷ್ಟೇ. ಆದ್ದರಿಂದ ನಮಗೆ ಅವುಗಳ ಚಲನೆ ಗೊತ್ತಾಗುವುದಿಲ್ಲ. ಹಾಗಾದರೆ ಭೂಕಂಪ ಹೇಗೆ? ಕೆಲವೊಮ್ಮೆ ಎರಡು ಪ್ಲೇಟ್ಗಳು ಒಂದನ್ನೊಂದು ತಳ್ಳುತ್ತವೆ, ಕೆಲವೊಮ್ಮೆ ಒಂದಕ್ಕೊಂದು ಸಿಕ್ಕಿಕೊಳ್ಳುತ್ತವೆ. ಆದರೆ ಅವು ಚಲಿಸಲು ಪ್ರಯತ್ನಿಸುತ್ತಲೇ ಇರುತ್ತವೆ. ಆ ಸಮಯದಲ್ಲಿ ಅವುಗಳೊಳಗಡೆ ಅಪಾರ ಶಕ್ತಿ ಸಂಗ್ರಹವಾಗುತ್ತದೆ. ಒಂದು ಹಂತದಲ್ಲಿ ಆ ಶಕ್ತಿ ಹಠಾತ್ ಬಿಡುಗಡೆಯಾಗುತ್ತದೆ. ಅದೇ ಭೂಕಂಪ. ನಾವು ಅನುಭವಿಸುವ ಕಂಪನ ಭೂಮಿ ಅಲುಗಾಡುವುದರಿಂದ ಅಲ್ಲ, ಭೂಮಿಯೊಳಗಡೆ ಬಿಡುಗಡೆಯಾದ ಶಕ್ತಿಯ ಅಲೆಗಳು, ಅಂದರೆ ಸೆಸ್ಮಿಕ್ ವೇವ್ಸ್. ನಾವು ಅನುಭವಿಸುವ ಕಂಪನ ಭೂಮಿ ಅಲುಗಾಡುವುದರಿಂದ ಅಲ್ಲ, ಭೂಮಿಯೊಳಗಡೆ ಬಿಡುಗಡೆಯಾದ ಶಕ್ತಿಯ ಅಲೆಗಳ ನಮ್ಮವರೆಗೂ ತಲುಪುವುದರಿಂದ. ಅದಕ್ಕಾಗಿ ಕೆಲವು ಕಡೆ ಹೆಚ್ಚು ಕಂಪಿಸುತ್ತದೆ, ಕೆಲವು ಕಡೆ ಕಡಿಮೆ. ಭೂಕಂಪಕ್ಕೆ ಕಾರಣ ಟೆಕ್ಟಾನಿಕ್ ಪ್ಲೇಟ್ಗಳು ಎಂದು ತಿಳಿದುಕೊಂಡವು. ಆದರೆ ಆ ಪ್ಲೇಟ್ಗಳನ್ನು ಯಾರು ತಳ್ಳುತ್ತಿದ್ದಾರೆ? ಭೂಮಿಯ ಕೆಳಗೆ ಯಾವುದಾದರೂ ದೊಡ್ಡ ಯಂತ್ರ ಇದೆಯಾ? ಅಥವಾ ಭೂಮಿಯೇ ಜೀವಂತವಾಗಿದೆಯಾ? ಇಂದು ಅದರ ರಹಸ್ಯ ತಿಳಿಯೋಣ. ನಾವು ನಿಂತಿರುವ ಮೇಲಿನ ಪದರ ಕೇವಲ ಒಂದು ತೆಳುವಾದ ಹೊರಪದರ, ಕ್ರಸ್ಟ್ ಮಾತ್ರ. ಅದರ ಕೆಳಗಡೆ ಸಾವಿರಾರು ಕಿಲೋಮೀಟರ್ ಆಳದಲ್ಲಿ ತುಂಬ ಬಿಸಿ ಕಲ್ಲುಗಳ ಪದರವಿದೆ. ಇದನ್ನು ಮ್ಯಾಂಟಲ್ ಎಂದು ಕರೆಯುತ್ತಾರೆ. ಅದು ಕರಗಿದ ಲಾವಾನ? ಸಂಪೂರ್ಣವಾಗಿ ಅಲ್ಲ. ಅದು ತುಂಬ ಬಿಸಿ ಇರುವುದರಿಂದ ನಿಧಾನವಾಗಿ ಹರಿಯುವ ಮೃದುವಾದ ಕಲ್ಲುಗಳ ಪದರ. ಇದನ್ನು ಬಹಳ ನಿಧಾನವಾಗಿ ಹರಿಯುವ ಜೀನಿಗೆ ಹೋಲಿಸಬಹುದು. ಹಾಗಾದರೆ ಪ್ಲೇಟ್ಗಳು ಹೇಗೆ ಚಲಿಸುತ್ತದೆ? ಭೂಮಿಯ ಒಳಭಾಗದ ಬಿಸಿಯಿಂದ ಆ ಕಲ್ಲುಗಳು ತುಂಬ ನಿಧಾನವಾಗಿ ಮೇಲಕ್ಕೂ ಕೆಳಗೂ ಚಲಿಸುತ್ತಿರುತ್ತವೆ. ಆ ನಿಧಾನ ಚಲನೆಯೇ ಮೇಲಿರುವ ಟೆಕ್ಟಾನಿಕ್ ಪ್ಲೇಟ್ಗಳನ್ನು ಕೂಡ ತಳ್ಳುತ್ತೆ, ಎಳೆಯುತ್ತೆ, ಚಲಿಸುವಂತೆ ಮಾಡುತ್ತೆ. ಈ ಪ್ಲೇಟ್ಗಳು ಒಂದು ವರ್ಷಕ್ಕೆ ನಮ್ಮ ಉಗುರು ಬೆಳೆಯುವ ವೇಗದಷ್ಟು ಚಲಿಸುತ್ತವೆ. ಆದರೆ ಲಕ್ಷಾಂತರ ವರ್ಷಗಳ ನಂತರ ಅದೇ ಚಿಕ್ಕ ಚಲನೆ ಖಂಡಗಳ ಸ್ಥಾನವನ್ನೇ ಬದಲಾಯಿಸುತ್ತದೆ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ, ಪರ್ವತಗಳನ್ನು ಯಾರು ಕಟ್ಟಿದ್ರು? ಯಾರಾದರೂ ಕಲ್ಲುಗಳನ್ನು ಒಂದರ ಮೇಲೆ ಒಂದು ಇಟ್ಟು ನಿರ್ಮಿಸಿದರಾ? ಅಥವಾ ಭೂಮಿಯೇ ತನ್ನ ಪರ್ವತಗಳನ್ನು ತಾನೇ ನಿರ್ಮಿಸಿಕೊಳ್ಳುತ್ತಾ? ಇಂದು ಅದರ ರಹಸ್ಯ ತಿಳಿಯೋಣ. ನಾವು ಇವಾಗಷ್ಟೇ ಟೆಕ್ಟಾನಿಕ್ ಪ್ಲೇಟ್ಗಳು ನಿಧಾನವಾಗಿ ಚಲಿಸುತ್ತೆ ಎಂದು ತಿಳಿದುಕೊಂಡವು. ಆ ಚಲನೆ ಲಕ್ಷಾಂತರ ವರ್ಷಗಳವರೆಗೆ ಮುಂದುವರಿಯುತ್ತದೆ. ಒಂದು ದಿನ ಎರಡು ದೊಡ್ಡ ಪ್ಲೇಟ್ಗಳು ಒಂದಕ್ಕೊಂದು ಎದುರು ಬರುತ್ತವೆ, ಆದರೆ ಯಾವುದೂ ಹಿಂದೆ ಸರಿಯುವುದಿಲ್ಲ. ಅವು ಒಂದನ್ನೊಂದು ತಳ್ಳುತ್ತಲೇ ಇರುತ್ತವೆ. ಆಗ ಭೂಮಿಗೆ ಏನಾಗುತ್ತೆ? ಒಂದು ಬಟ್ಟೆಯನ್ನು ಎರಡು ಕಡೆಗಳಿಂದ ತಳ್ಳಿದರೆ ಅದು ಮಧ್ಯದಲ್ಲಿ ಸುಕ್ಕಾಗುತ್ತಾ ಅಲ್ಲವಾ? ಭೂಮಿಯ ಮೇಲಿನ ಪದರವು ಅದೇ ರೀತಿ ಮೇಲಕ್ಕೆ ಎದ್ದುಕೊಳ್ಳುತ್ತದೆ. ಆ ಎತ್ತರದ ಭಾಗವೇ ಪರ್ವತ. ಒಂದು ಆಶ್ಚರ್ಯದ ವಿಷಯ, ಇಂದು ಜಗತ್ತಿನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಕೂಡ ಇನ್ನೂ ನಿಧಾನವಾಗಿ ಪ್ರತಿ ವರ್ಷ ಕೆಲವು ಮಿಲಿಮೀಟರ್ಗಳಷ್ಟು ಎತ್ತರವಾಗುತ್ತಿದೆ. ಅಂದರೆ ಪರ್ವತಗಳ ಬೆಳವಣಿಗೆ ಇನ್ನೂ ನಿಂತಿಲ್ಲ. ನೀವು ಒಂದು ಕಾರಿನಲ್ಲಿ ಕುಳಿತಿದ್ದೀರಾ ಎಂದುಕೊಳ್ಳಿ. ಕಾರು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ನೇರವಾಗಿ ಸಮವಾಗಿ ಚಲಿಸುತ್ತದೆ. ನಿಮಗೆ ಆ ಚಲನೆ ಗೊತ್ತಾಗುತ್ತಾ? ಹೆಚ್ಚಾಗಿ ಗೊತ್ತಾಗುವುದಿಲ್ಲ. ಆದರೆ ಕಾರು ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದರೆ ಅಥವಾ ತಿರುವು ತೆಗೆದುಕೊಂಡರೆ ಆಗ ಮಾತ್ರ ನಿಮಗೆ ಆ ಚಲನೆ ಗೊತ್ತಾಗುತ್ತದೆ. ಭೂಮಿಯಲ್ಲೂ ಅದೇ ಆಗುತ್ತೆ. ಟೆಕ್ಟಾನಿಕ್ ಪ್ಲೇಟ್ಗಳು ತುಂಬ ನಿಧಾನವಾಗಿ ಒಂದು ವರ್ಷಕ್ಕೆ ಕೆಲವೇ ಸೆಂಟಿಮೀಟರ್ಗಳಷ್ಟು ಮಾತ್ರ ಚಲಿಸುತ್ತವೆ. ಅಷ್ಟೇ ಅಲ್ಲ, ನಾವು ನಮ್ಮ ಮನೆ, ಮರಗಳು, ರಸ್ತೆಗಳು ಎಲ್ಲವೂ ಅದೇ ಪ್ಲೇಟ್ನ ಜೊತೆಯಲ್ಲಿ ಚಲಿಸುತ್ತಿದ್ದೇವೆ. ಆದ್ದರಿಂದ ನಮಗೆ ಯಾವುದೇ ಚಲನೆ ಅನುಭವವಾಗುತ್ತಿಲ್ಲ. ಹಾಗಾದರೆ ಭೂಕಂಪದಲ್ಲಿ ಮಾತ್ರ ಯಾಕೆ ಗೊತ್ತಾಗುತ್ತೆ? ಯಾಕಂದರೆ ಭೂಕಂಪದ ಸಮಯದಲ್ಲಿ ಪ್ಲೇಟ್ಗಳು ನಿಧಾನವಾಗಿ ಅಲ್ಲ, ಹಠಾತ್ ಜಾರುತ್ತವೆ. ಆ ಕ್ಷಣದಲ್ಲಿ ಸಂಗ್ರಹವಾಗಿದ್ದ ಶಕ್ತಿ ಬಿಡುಗಡೆ ಆಗುತ್ತದೆ, ಭೂಮಿ ಕಂಪಿಸುತ್ತದೆ. ಅದನ್ನೇ ನಾವು ಅನುಭವಿಸುತ್ತೇವೆ. ಒಂದು ಆಶ್ಚರ್ಯದ ವಿಷಯ, ನೀವು ಇವಾಗ ಚಲಿಸುತ್ತಿರುವ ಒಂದು ಟೆಕ್ಟಾನಿಕ್ ಪ್ಲೇಟ್ ಮೇಲೆ ನಿಂತಿದ್ದೀರಾ. ಆದರೆ ಅದರ ವೇಗ ತುಂಬ ನಿಧಾನವಾಗಿರೋದರಿಂದ ನಿಮಗೆ ಅದರ ಅರಿವೇ ಆಗುತ್ತಿಲ್ಲ. ನಾವು ನಿಂತಿರುವ ಈ ಭೂಮಿಯ ಕೆಳಗಡೆ ಸಂಪೂರ್ಣವಾಗಿ ಲಾವಾನೇ ಇದೆಯಾ? ಸಿನಿಮಾಗಳಲ್ಲಿ, ಕಾರ್ಟೂನ್ಗಳಲ್ಲಿ ಭೂಮಿಯೊಳಗೆ ಕೆಂಪು ಬಣ್ಣದ ಲಾವಾ ಮಾತ್ರ ಕಾಣಿಸುತ್ತಾರೆ. ಆದರೆ ಅದು ನಿಜಾನಾ? ಇಲ್ಲ. ಭೂಮಿಯ ಒಳಗಡೆ ಎಲ್ಲವೂ ಲಾವಾ ಅಲ್ಲ. ಭೂಮಿ 4 ಮುಖ್ಯ ಪದರಗಳಿಂದ ನಿರ್ಮಾಣವಾಗಿದೆ. ಕ್ರಸ್ಟ್ ಅಂದರೆ ಹೊರಪದರ. ಇದು ನಾವು ನಡೆಯುವ ಭೂಭಾಗ. ಇದರ ಮೇಲೆ ಮನೆಗಳು, ಮರಗಳು, ಸಮುದ್ರಗಳು ಎಲ್ಲವೂ ಇವೆ. ಮ್ಯಾಂಟಲ್, ಇದರ ಕೆಳಗಡೆ ತುಂಬ ಬಿಸಿಯಾದ ಕಲ್ಲುಗಳ ಪದರವಿದೆ. ಇದು ಸಂಪೂರ್ಣವಾಗಿ ಕರಗಿಲ್ಲ, ಆದರೆ ಬಹಳ ನಿಧಾನವಾಗಿ ಹರಿಯುವಷ್ಟು ಮೃದುವಾಗಿ ಇಲ್ಲಿಯೇ ಟೆಕ್ಟಾನಿಕ್ ಪ್ಲೇಟ್ಗಳು ಚಲಿಸುವಂತೆ ಮಾಡುವ ಶಕ್ತಿ ಹುಟ್ಟುತ್ತದೆ. ಔಟರ್ ಕೋರ್, ಇದರ ಕೆಳಗಡೆ ಕರಗಿದ ಕಬ್ಬಿಣ ಮತ್ತು ನಿಕ್ಕಲ್ ಇವೆ.
ಇವು ನಿರಂತರವಾಗಿ ಚಲಿಸುತ್ತಿರುತ್ತವೆ. ಈ ಚಲನೆಯೇ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡನ್ನು ಸೃಷ್ಟಿಸುತ್ತದೆ. ಅದರಿಂದಲೇ ನಮ್ಮ ಕಂಪಾಸ್ ಯಾವಾಗಲೂ ಉತ್ತರ ದಿಕ್ಕಿನನ್ನು ತೋರಿಸುತ್ತದೆ. ಇನ್ನೊಂದು 4ನೇ ಭಾಗ ಇನ್ನರ್ ಕೋರ್. ಭೂಮಿಯ ಮಧ್ಯಭಾಗದಲ್ಲಿ ತಾಪಮಾನ ಸುಮಾರು 5000ಕ್ಕಿಂತ 6000 ಡಿಗ್ರಿಯಷ್ಟು ಇರಬಹುದು. ಆದರೂ ಅಲ್ಲಿರುವ ಕಬ್ಬಿಣ ಘನ ಅಂದರೆ ಸಾಲಿಡ್ ರೂಪದಲ್ಲಿ ಇದೆ. ಇದು ಹೇಗೆ ಸಾಧ್ಯ? ಅಷ್ಟು ಬ್ಯುಸಿಯಾಗಿದ್ದರೂ ಭೂಮಿಯ ಎಲ್ಲ ಪದರಗಳು ಭಾರಿ ಒತ್ತಡ ಆ ಕಬ್ಬಿಣವನ್ನು ಕರಗಲು ಬಿಡುವುದಿಲ್ಲ. ಅದಕ್ಕಾಗಿಯೇ ಅದು ಘನವಾಗಿಯೇ ಇರುತ್ತದೆ. ಭೂಮಿಯ ಮಧ್ಯಭಾಗದ ತಾಪಮಾನ ಸುಮಾರು 6000 ಡಿಗ್ರಿ ಸೆಲ್ಸಿಯಸ್. ಅದು ಸೂರ್ಯನ ಮೇಲ್ಮೈ ತಾಪಮಾನಕ್ಕೆ ಸಮಾನ. ಆದರೆ ಭೂಮಿಯ ಒಳಗಡೆ ಬೆಂಕಿ ಹಚ್ಚಿದ್ದು ಯಾರು? ಇಷ್ಟು ಶಾಖ ಎಲ್ಲಿಂದ ಬರುತ್ತೆ? ಮೊದಲ ಕಾರಣ, ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ರೂಪುಗೊಳ್ಳುವಾಗ ಸಾವಿರಾರು ಕಲ್ಲುಗಳು ಮತ್ತು ಧೂಳಿನ ಕಣಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಸೇರಿಕೊಂಡವು. ಆ ಭಾರೀ ಡಿಕ್ಕಿಗಳಿಂದ ಅಪಾರ ಪ್ರಮಾಣದ ಶಾಖ ಉಂಟಾಯಿತು. ಆ ಶಾಖದ ಒಂದು ಭಾಗ ಇಂದಿಗೂ ಭೂಮಿಯ ಒಳಗಡೆ ಉಳಿದಿದೆ. 2ನೆಯ ಕಾರಣ, ಭೂಮಿಯ ಒಳಗಡೆ ಯುರೇನಿಯಂ, ಥೋರಿಯಂ ಮತ್ತು ಪೊಟ್ಯಾಷಿಯಂ ಎಂಬ ಕೆಲವು ಮೂಲಧಾತುಗಳಿವೆ. ಇವು ನಿಧಾನವಾಗಿ ವಿಕಿರಣ ಅಂದರೆ ರೇಡಿಯೋ ಆಕ್ಟಿವ್ ಡಿಕೆ ಆಗುತ್ತಿವೆ. ಈ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಶಾಖ ಬಿಡುಗಡೆ ಆಗುತ್ತದೆ. ಇದು ಭೂಮಿಯ ಒಳಭಾಗವನ್ನು ಇನ್ನೂ ಬಿಸಿಯಾಗಿಯೇ ಇಡುತ್ತದೆ. ಹಾಗಾದರೆ ಈ ಶಾಖವೇ ಭೂಮಿಯೊಳಗಿನ ಕಲ್ಲುಗಳನ್ನು ನಿಧಾನವಾಗಿ ಚಲಿಸುವಂತೆ ಮಾಡುತ್ತದೆ. ಅದೇ ಟೆಕ್ಟಾನಿಕ್ ಪ್ಲೇಟ್ಗಳನ್ನು ಚಲಿಸುತ್ತದೆ. ಮತ್ತು ಅದೇ ಕಾರಣದಿಂದ ಭೂಕಂಪಗಳು, ಜ್ವಾಲಾಮುಖಿಗಳು ಮತ್ತು ಹೊಸ ಪರ್ವತಗಳು ನಿರ್ಮಾಣವೂ ನಡೆಯುತ್ತದೆ. ಒಂದು ಆಶ್ಚರ್ಯದ ವಿಷಯ ಇಲ್ಲಿ, ಭೂಮಿ ಇನ್ನೂ ಸಂಪೂರ್ಣವಾಗಿ ತಣ್ಣಗಾಗಿಲ್ಲ. ಅದು ಇಂದಿಗೂ ತನ್ನ ಒಳಗಡೆ ಶಾಖವನ್ನು ನಿಧಾನವಾಗಿ ಹೊರಗಡೆ ಬಿಡುತ್ತಾನೆ ಇದೆ. ಅಂದರೆ ನಮ್ಮ ಗ್ರಹ ಇನ್ನೂ ಜೀವಂತ, ಭೂವೈಜ್ಞಾನಿಕ ಚಟುವಟಿಕೆಗಳನ್ನು ಹೊಂದಿದೆ. ಭೂಮಿಯ ಒಳಗಡೆ ಲಾವಾ ಇದ್ದರೆ ಪ್ರತಿಯೊಂದು ದೇಶದಲ್ಲೂ ಜ್ವಾಲಾಮುಖಿ ಇರಬೇಕಲ್ವಾ? ಹಾಗಿದ್ದರೆ ಜ್ವಾಲಾಮುಖಿಗಳು ಕೆಲವೇ ಸ್ಥಳಗಳಲ್ಲಿ ಮಾತ್ರ ಯಾಕಿವೆ? ಯಾಕಂದರೆ ಭೂಮಿಯ ಮೇಲ್ಭಾಗ ಒಂದೇ ತುಂಡಲ್ಲ, ಅದು ಟೆಕ್ಟಾನಿಕ್ ಪ್ಲೇಟ್ಗಳಾಗಿ ವಿಭಜನೆ ಆಗಿದೆ. ಹೆಚ್ಚಿನ ಜ್ವಾಲಾಮುಖಿಗಳು ಆ ಪ್ಲೇಟ್ಗಳು ಸೇರುವ ಜಾಗದಲ್ಲಿ ಇರುತ್ತವೆ. ಏಕೆಂದರೆ ಅಲ್ಲಿಯೇ ಭೂಮಿಯ ಒಳಗಡೆ ಬಿಸಿ ಕಲ್ಲುಗಳಿಗೆ ಮೇಲಕ್ಕೆ ಬರಲು ದಾರಿ ಸಿಗುತ್ತದೆ. ನಂತರ ಏನಾಗುತ್ತೆ? ಭೂಮಿಯ ಒಳಗಡೆ ಒತ್ತಡ ಹೆಚ್ಚಾದಾಗ ಬಿಸಿ ಕರಗಿದ ಕಲ್ಲು ಅಂದರೆ ಮ್ಯಾಗ್ಮಾ ಬಿರುಕುಗಳ ಮೂಲಕ ಮೇಲಕ್ಕೆ ಏರುತ್ತದೆ. ಹೊರಗೆ ಬಂದ ನಂತರ ಅದನ್ನೇ ಲಾವಾ ಎಂದು ಕರೆಯುತ್ತೇವೆ. ಜಗತ್ತಿನ ಸುಮಾರು 75% ಸಕ್ರಿಯ ಜ್ವಾಲಾಮುಖಿಗಳು ಪೆಸಿಫಿಕ್ ಓಷನ್ ಸುತ್ತಲಿರುವ ರಿಂಗ್ ಆಫ್ ಫೈರ್ ಎಂಬ ಪ್ರದೇಶದಲ್ಲಿವೆ. ಅಲ್ಲಿ ಹಲವಾರು ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಒಂದಕ್ಕೊಂದು ಸೇರುತ್ತವೆ. ಒತ್ತಡ ಹೆಚ್ಚಾದಾಗ ಅದು ಯಾವಾಗಲೂ ನಾಶವನ್ನೇ ಮಾಡುವುದಿಲ್ಲ. ಕೆಲವೊಮ್ಮೆ ಅದೇ ಒತ್ತಡ ಹೊಸ ಭೂಮಿಯನ್ನು, ಹೊಸ ದ್ವೀಪಗಳನ್ನು ಸೃಷ್ಟಿಸುತ್ತದೆ. ಇವೆಲ್ಲವನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಭೂಮಿ ಹೊರಗಡೆಯಿಂದ ಶಾಂತವಾಗಿ ಕಾಣಬಹುದು, ಆದರೆ ಅದರೊಳಗಡೆ ನಿರಂತರವಾಗಿ ಬದಲಾವಣೆಗಳು ನಡೆಯುತ್ತಿವೆ. ಅದೇ ಬದಲಾವಣೆಗಳು ಕೆಲವೊಮ್ಮೆ ಪರ್ವತಗಳನ್ನು ಸೃಷ್ಟಿಸುತ್ತವೆ, ಕೆಲವೊಮ್ಮೆ ಹೊಸ ದ್ವೀಪಗಳನ್ನು ಹುಟ್ಟಿಸುತ್ತವೆ, ಮತ್ತು ಕೆಲವೊಮ್ಮೆ ಭೂಕಂಪಗಳಾಗಿ ಕಾಣಿಸಿಕೊಳ್ಳುತ್ತವೆ. ಬದಲಾವಣೆ ಎನ್ನುವುದು ಪ್ರಕೃತಿಯ ನಿಯಮ. ಪ್ರಕೃತಿ ಅದನ್ನು ತಡೆಯುವುದಿಲ್ಲ, ಅದನ್ನು ಸ್ವೀಕರಿಸಿ ಮುಂದುವರಿಯುತ್ತಿದೆ. ನಮ್ಮ ಜೀವನದಲ್ಲೂ ಹಾಗೆ ಬದಲಾವಣೆಗಳಿಗೆ ಹೆದರಬಾರದು. ಕೆಲವೊಮ್ಮೆ ಇಂದು ಅಲುಗಾಡುತ್ತಿರುವ ನೆಲವೇ ನಾಳೆಯ ಹೊಸ ಆರಂಭಕ್ಕೆ ಅಡಿಪಾಯವಾಗಬಹುದು. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.